ಇನ್ನು ಬೆಂಗಳೂರಿನಲ್ಲಿ ಯುವತಿಯೊಬ್ಬರು ತಮಗೆ ಆರೋಗ್ಯ ಸರಿಯಿಲ್ಲ ಅಂತ ಡಾಕ್ಟರ್ ಬಳಿ ಹೋದಂತಹ ಸಂದರ್ಭದಲ್ಲಿ ಆ ಡಾಕ್ಟರ್ ಲೈಂಗಿಕ ಕಿರುಕುಳ ಕೊಟ್ಟ ಅನ್ನೋ ಕಾರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಚಿಕಿತ್ಸೆ ಪಡೆಯೋದಕ್ಕೆ ಬಂದ ಯುವತಿಗೆ ಡಾಕ್ಟರ್ ಲೈಂಗಿಕ ಕಿರುಕುಳ ಆರೋಪ ಸಂಬಂಧ ಈ ಕೀಚಕ ವೈದ್ಯನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಶೋಕ್ ನಗರ ಪೊಲೀಸರು ಲೈಂಗಿಕ ಕಿರುಕುಳ ಕೊಟ್ಟಂತಹ ಡಾಕ್ಟರ್ ಪ್ರವೀಣ್ ಈಗ ಅರೆಸ್ಟ್ ಆಗಿದ್ದಾನೆ. ಚರ್ಮದ ಸೋಂಕಿನ ಚಿಕಿತ್ಸೆಗಾಗಿ ನಿರಂತರವಾಗಿ ಆ ಯುವತಿ ಆಗಮಿಸ್ತಾ ಇದ್ರಂತೆ ಡಾಕ್ಟರ್ ಬಳಿ. ಹಿಂಗೆ ಬಂದಂತ ಸಂದರ್ಭದಲ್ಲಿ ಅಕ್ಟೋಬರ್ 18ನೇ ತಾರೀಕು ತಂದೆ ಇಲ್ಲದೆ ಏಕಾಂಗಿಯಾಗಿ ಬಂದಿದ್ದಾಗ ಈ ಅಸಭ್ಯ ರೀತಿಯಾಗಿ ವರ್ತನೆ ಮಾಡಿದ್ದಾನೆ ಈ ಡಾಕ್ಟರ್. ಚಿಕಿತ್ಸೆ ನೀಡುವ ನೆಪದಲ್ಲಿ ದೇಹದ ವಿವಿಧ ಭಾಗವನ್ನು ಮುಟ್ಟಿ ಅಸಭ್ಯ ವರ್ತನೆ ತೋರ್ತಾ ಇದ್ದಂತೆ ಇವನೇ 30 ನಿಮಿಷಗಳ ಕಾಲ ಮಾತಾಡಿ ಎದೆ ಭಾಗ ಮುಟ್ಟಿ ಕೀಟ್ಲೆ ಮಾಡ್ದ ಇವನು. ಹಲವು ಬಾರಿ ಬಲವಂತವಾಗಿ ಮುತ್ತು ಕೊಟ್ಟು ಕಿರುಕುಳ ಕೊಟ್ಟಿದ್ದಾನೆ. ಈ ವಿಚಾರ ಗೊತ್ತಾಗಿ ಕುಟುಂಬಸ್ಥರು ಕ್ಲಿನಿಕ್ಗೆ ಆಗಮಿಸಿ ವೈದ್ಯನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಪ್ರವೀಣ್ ವಶಕ್ಕೆ ಪಡೆದು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಈಗ ಚಿಕಿತ್ಸೆ ಪಡೆಯೋದಕ್ಕೆ ಬಂದಿದ್ದಂತಹ ಯುವತಿಗೆ ಲೈಂಗಿಕ ಕಿರುಕುಳ ಕೊಟ್ಟಲ್ಲ, ಈಗ ಆತ ಒಂದ್ ಕಡೆ ಜೈಲ್ ಸೇರಿದ್ದಾನೆ. ಜೊತೆಗೆ ಆತನ ಕ್ಲಿನಿಕ್ ಬಳಿ ಪವರ್ ಟಿವಿ ಪ್ರತಿನಿಧಿ ವೆಂಕಟೇಶ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಚಿಕಿತ್ಸೆಗೆಂದು ಬಂದಿದ್ದ ಯುವತಿಗೆ ವೈದ್ಯನೊಬ್ಬ ಲೈಂಗಿಕ ದೌರ್ಜನ್ಯವೆಸಗಿರುವಂತಹ ಘಟನೆ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಸದ್ಯ ಆ ಕ್ಲಿನಿಕ್ನ ಮುಂಭಾಗದಲ್ಲಿರುವಂತದ್ದು ಈ ಒಂದು ಕ್ಲಿನಿಕ್ ಸೆಂಟ್ ಜೋಸೆಫ್ಸ್ ಕ್ಲಿನಿಕ್ ಅಂತ ಹೇಳಿ ಇಲ್ಲಿ ಡಾಕ್ಟರ್ ಪ್ರವೀಣ್ ಅಂತವರು ಕೂಡ ಚರ್ಮರೋಗ ತಜ್ಞರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅಕ್ಟೋಬರ್ 18ನೇ ತಾರೀಕು ಯುವತಿಯೋರ್ವಳು ಇಲ್ಲಿ ಚಿಕಿತ್ಸೆಗಾಗಿ ಬಂದಿದ್ದಾಳೆ. ಬಂದಂತ ಸಂದರ್ಭದಲ್ಲಿ ಆತ ಆಕೆಯನ್ನ ಮೈಕೈ ಮುಟ್ಟಿ ದೇಹದ ಖಾಸಗಿ ಭಾಗಗಳನ್ನು ಮುಟ್ಟಿ ಲೈಂಗಿಕವಾಗಿ ದೌರ್ಜನ್ಯನ ಎಸಗಿದ್ದಾನೆ ಅಂತ ಹೇಳಿ ಆಕೆ ಆರೋಪಿಸಿ ಈಗ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿರುವಂತಹದ್ದು. ಕಳೆದ ಕೆಲವು ತಿಂಗಳಿಂದ ಕೂಡ ಈಕೆ ಇಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಬರುವಂತಹ ವೇಳೆಯಲ್ಲಿ ತನ್ನ ತಂದೆ ಜೊತೆಯಲ್ಲಿ ಈಕೆ ಚಿಕಿತ್ಸೆಗೆ ಆಗಮಿಸ್ತಿದ್ರಂತೆ. ಆದ್ರೆ ಆವತ್ತಿನ ದಿನ ಮಾತ್ರ ಈಕೆ ಒಬ್ಬಂಟಿಯಾಗಿ ಬಂದಿದ್ದಾರೆ. ಹಾಗೆ ಇದನ್ನೇ ಎನ್ಕೇಶ್ ಮಾಡಿಕೊಂಡಂತಹ ಈ ವೈದ್ಯ ಆಕೆಯನ್ನ ದೇಹದ ವಿವಿಧ ಭಾಗಗಳನ್ನು ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಹೇಳಿ ಆರೋಪಿಸಿದ್ದಾನೆ ಮತ್ತು ಆಕೆಯನ್ನ ಚುಂಬಿಸಿ ತನ್ನ ಜೊತೆ ಸಹಕರಿಸುವಂತೆ ಕೂಡ ಹೇಳಿದ್ದಾನೆ ಅಂತ ಹೇಳಿ ಆಕೆ ದೂರನ್ನ ಕೊಟ್ಟಿದ್ದಾರೆ. ಸದ್ಯ ದೂರಿನ ಆಧಾರದ ಮೇಲೆ ಈಗ ಅಶೋಕ್ ನಗರ ಪೊಲೀಸರು ಕೂಡ ಈ ಡಾಕ್ಟರ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಿರುವಂತಹದ್ದು. ಅಂದ್ರೆ ವೈದ್ಯರಂತ ಹೇಳಿದ್ರೆ ತನ್ನ ಯಾವುದೇ ಒಂದು ಪರ್ಸನಲ್ ಸಮಸ್ಯೆಗಳಿದ್ರು ಕೂಡ ಬಂದು ಅವರ ಬಳಿ ಹೇಳ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಅದನ್ನೇ ಎನ್ಕೇಶ್ ಮಾಡ್ಕೊಳ್ಳುವಂತಹ ಇಂತಹ ಕಾಮುಕ ವೈದ್ಯರು ಈ ರೀತಿಯಾದಂತಹ ದೌರ್ಜನ್ಯವನ್ನ ಎಸಗಿದ್ರೆ ಅವರು ಬೇರೆ ಯಾರ ಬಳಿ ಹೋಗಿ ತನ್ನ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕಾಗುತ್ತೆ. ಇನ್ ಮುಂದೆ ಆದ್ರೂ ಇಂತಹ ಒಂದು ಕೀಟಲೆ ಮಾಡುವಂತಹ ಡಾಕ್ಟರ್ಗಳ ಕಾಟ ನಿಲ್ಲಲಿ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಮನವಿ ಕೂಡ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.